ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾನ್ ಸ್ಟಿಲ್ಸ್ ಕನ್ನಡ. ಸೊ ಇವತ್ತು ಏಪ್ರಿಲ್ 26. ಸೊ ಮಂಗಳೂರಿಂದ ಗೋಕರ್ಣ ಕಡೆ ಹೊರಡ್ತಾ ಇದ್ವಿ. ಆ್ಯಂಡ್ ಸದ್ಯಕ್ಕೆ ಮರವಂತೆ ಬೀಚಲ್ಲಿದ್ದೀವಿ. ಸೊ ಮರವಂತೆ ಬೀಚ್ ಆ್ಯಕ್ಚುಲಿ ತುಂಬ ಸಲ ವಿಸಿಟ್ ಮಾಡಿದ್ದೀವಿ. ಸೊ ಇವಾಗ ಗೋಕರ್ಣ ಹೋಗ್ತಾ ಇವಾಗ ಸದ್ಯಕ್ಕೆ ನಿಲ್ಲಿಸಿದ್ದೀನಿ. ಬೇಸಿಕಲಿ ಮರವಂತೆ ಬೀಚಲ್ಲಿ ಅರೇಬಿಯನ್ ಸಿ ಮತ್ತು ರಿವರ್ ಸೇರೋ ಜಾಗ ಇದೆ ಆ್ಯಕ್ಚುಲಿ. ಸೊ ಸಣ್ಣ ಪಿಟ್ ಸ್ಟಾಪ್ ಕೊಟ್ಟು ಇವಾಗ ಗೋಕರ್ಣ ಕಡೆ ಹೋಗ್ತಾ ಇದ್ದೀನಿ. ಸೊ ನೋಡುವ ಹೇಗಿದೆ ಅಂತ ಜರ್ನಿ. ತುಂಬ ಬಿಸಿಲಿದೆ ಇವತ್ತು, ಇಲ್ಲಾಂದರೆ ಇಲ್ಲಿ ಸ್ವಲ್ಪ ಹೊತ್ತು ಕೂತು ಹೋಗ್ಬೋದು. ಇಷ್ಟು ನೋಡ್ಬೋದು, ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಬೀಚ್ ಇದೆ, ಮರವಂತೆ ಬೀಚ್ ಮುಂದೆ ಇಲ್ಲಿ ಸ್ಕೈ ಡೈನಿಂಗ್ ಇದೆ, ನೋಡ್ಬೋದು. ಸ್ಕೂಬಾ ಗುರು ಕೋರ್ಸ್. ಈಗ ಟೈಮು ಆಲ್ಮೋಸ್ಟ್ 1:15 ಆಗಿದೆ ಆ್ಯಂಡ್ ಮುರುಡೇಶ್ವರ ರೀಚ್ ಆಗಿದೆ. ಆ್ಯಂಡ್ ಕಾರ್ ಪಾರ್ಕ್ ಮಾಡಿದ್ದೀನಿ. ಸೊ ಕಾರ್ ಪಾರ್ಕ್ ಚಾರ್ಜಸ್ ಇವಾಗ 45 ರೂಪೀಸ್ ಆಗಿದೆ. ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದೆ, ನೋಡೋಣ. ಸೊ ಟೆಂಪಲ್ ಇವಾಗ 3 o'clock ಓಪನ್ ಆಗಿದೆ. ಸದ್ಯಕ್ಕೆ ನಾವು ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಬಿಸಿಲು ತುಂಬ ಜಾಸ್ತಿ ಇದೆ, ಕಾಲೆಲ್ಲ ಉರಿತಾ ಇದೆ, ಕಾಲು ನಡಿಲಿಕ್ಕೆ ಆಗ್ತಾಯಿಲ್ಲ. ಕಾಲು ತಂದೂರಿ ರೋಸ್ಟ್ ಆಗ್ತದೆ. ಊಟಕ್ಕೆ ದಾರಿ ಫುಲ್ ರಶ್ ಅಲ್ಲ. ಸೊ ಊಟ ಆಯಿತು ಇವಾಗ. ಸೊ ದೇವಸ್ಥಾನ ಓಪನ್ ಆಗೋದು 3 ಗಂಟೆಗೆ. ಸೊ ಕಾರ್ ಹತ್ರ ಹೋಗ್ತಾ ಇದೆ, ಸೊ ಸ್ವಲ್ಪ ಹೊತ್ತು. ಬಟ್ ಇಲ್ಲಿ ನೋಡ್ಬೋದು, ಇದು ಗೋಪುರ ಆ್ಯಕ್ಚುಲಿ 20 ಫ್ಲೋರ್ ಇದೆ, 237 feet ಹೈಟ್. ಆ್ಯಂಡ್ ಶಿವ ಸ್ಟ್ಯಾಚು ಈಸ್ ಆಲ್ಮೋಸ್ಟ್ 130 feet ಹೈಟ್ ಇದೆ ಅನಿಸುತ್ತೆ. ಬಟ್ ಸೆಕೆ ತಡಿಲಿಕ್ಕೆ ಆಗ್ತಿಲ್ಲ, ಅಷ್ಟು ಸೆಕೆ ಇದೆ. ಆ್ಯಂಡ್ ಕಾಲಲ್ಲಿ ಚಪ್ಪಲಿಲ್ಲದೆ ನಡೆದು ಕಾಲೆಲ್ಲ ಉರಿತಾ ಇದೆ. ಸೊ ಸದ್ಯಕ್ಕೆ ಕಾರ್ ಹತ್ರ ಹೋಗ್ತಾ ಇದ್ದಾರೆ. ಸೊ ಟೈಮ್ ಆಲ್ಮೋಸ್ಟ್ 3 ಗಂಟೆ ಆಯಿತು. ಬಟ್ ನಾನು ಟೆಂಪಲ್ಗೆ ಹೋಗ್ತಾಯಿಲ್ಲ, ನನ್ನ ಅಮ್ಮ ಮತ್ತು ನನ್ನ ಕಸಿನ್ ಹೋಗ್ತಾ ಇದ್ದಾರೆ ಒಳಗಡೆ. ಸೊ ತುಂಬ ಬಿಸಿಲಿದೆ ಆ್ಯಕ್ಚುಲಿ. ಸೊ ನಾನು ತಡಿಲಿಕ್ಕೆ ಆಗಲಿಲ್ಲ. ಸೊ ಕಾರಲ್ಲಿ ಸುಮ್ಮನೆ ಕೂತಿದ್ದೀನಿ. ಬಟ್ ಇಲ್ಲಿಂದ ಅವ್ರ ದರ್ಶನ ಎಲ್ಲ ಆದಮೇಲೆ, ದೇವಸ್ಥಾನದ ದರ್ಶನ ಆದಮೇಲೆ ನಾವು ಇವಾಗ ಗೋಕರ್ಣ ಹೋಗ್ತೀವಿ. ಸೊ ಬಿಸಿಲಂತೂ ಸೂಪರ್ ಆಗಿದೆ, ತಡಿಲಿಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ನವಗ್ರಹ, ಚಿನ್ನದ ರಥ, ಗಣಪತಿ, ಮತ್ತೆ ನಾಗಬ್ರಹ್ಮ ಎಲ್ಲ ಅಲ್ಲಲ್ಲಿ ಉಂಟು. ರಶ್ ಇತ್ತಾ? ರಶ್ ಇತ್ತು, ಚೆನ್ನಾಗಿತ್ತು. ಒಳಗೆ ಹೋದ್ಮೇಲೆ ಖುಷಿ ಆಗ್ತದೆ. ತಣ್ಣಗಿರುವ ನೀರುಂಟು, ಕೋಲ್ಡ್ ವಾಟರ್ ಹಾಗೆ. ಸೊ ಈಗ ಗೋಕರ್ಣ ಕಡೆಗೆ ಹೋಗುವ. ನಿನ್ನೆ ರಾತ್ರಿ ಆಲ್ಮೋಸ್ಟ್ ರೀಚ್ ಆಗಿದ್ದು, ಆಲ್ಮೋಸ್ಟ್ ಒಂದು 5 ಗಂಟೆಗೆ ಚೆಕ್ ಇನ್ ಆದ್ವಿ. ಆರ್ತಿ ಗಮ್ಯ ಸ್ಪಾ ಆ್ಯಂಡ್ ರೆಸಾರ್ಟ್ಸ್ ಅಂತ ಗೋಕರ್ಣದಲ್ಲಿ. ಆ್ಯಕ್ಚುಲಿ ಇದು ಕೂಡಲೇ ಬೀಚ್ ಅಟ್ಯಾಚ್ ಆಗಿದೆ. ಸಂಜೆ ಆ್ಯಕ್ಚುಲಿ ರೆಸ್ಟೋರೆಂಟ್ ಬೀಚಿಗೆ ಸಹ ಬಂದಿದ್ವಿ. ಸೊ ಇಲ್ಲೆಲ್ಲ ತುಂಬ ಜನ ವಾಲಿಬಾಲ್ ಎಲ್ಲ ಆಡ್ತಾಯಿದ್ರು. ಆ್ಯಂಡ್ ವಾಟರ್ ಸ್ಪೋರ್ಟ್ಸ್ ತುಂಬ ಇತ್ತು. ಆಮೇಲೆ ಇಲ್ಲಿ ಡಾಲ್ಫಿನ್ ರೈಡ್ ಅಂತೆಲ್ಲ ಇದೆ. ಸದ್ಯಕ್ಕೆ ಇಲ್ಲಿ ವಾಟರ್ ಫ್ರಂಟ್ ರೆಸ್ಟೋರೆಂಟಿಗೆ ಬಂದಿವಿ ಇವಾಗ ಬ್ರೇಕ್ಫಾಸ್ಟಿಗೆ. ಟೈಮ್ ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿದೆ. ಆ್ಯಂಡ್ ರೆಸ್ಟೋರೆಂಟ್ ಈ ಥರ ಕಾಣಿಸ್ತಾ ಇದೆ. ಸೊ ಅಲ್ಲೂ ಮೌಂಟೇನ್ ಇದೆ ಆ್ಯಂಡ್ ಈ ಕಡೆಯೂ ಮೌಂಟೇನ್ ಇದೆ. ಆ್ಯಂಡ್ ಅಲ್ಲಿ ಡಾಲ್ಫಿನ್ ರೈಡಿಗೆ ರೆಡಿ ಆಗಿದ್ದಾರೆ ಎಲ್ಲ ಜನರು, ಬೋಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಈ ಥರ ಕಾಣಿಸ್ತಾ ಇದೆ ಬೆಳಗ್ಗೆ. ಸೊ ಇವತ್ತಿನ ಪ್ಲ್ಯಾನ್ ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಗೋಕರ್ಣನಾಥೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ನೋಡೋಣ, ಸದ್ಯಕ್ಕೆ ಟೆಂಪಲ್ ಹೋಗೋ ಪ್ಲ್ಯಾನ್. ಸೊ ಇದು ಮೆನು, ದ ವಾಟರ್ ಫ್ರಂಟ್ ಕೂಡ್ಲೆ ಬೀಚ್.
ಇದು ಆ್ಯಕ್ಚುಲಿ ಕೂಡಲೇ ಬೀಚ್ದು ವ್ಯೂ ಪಾಯಿಂಟ್. ನಾವು ಇಲ್ಲಿ ನಿಂತಿದ್ದೇವೆ. ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇವೆ ಆ್ಯಂಡ್ ಇಲ್ಲಿಂದ ವ್ಯೂ ನೋಡ್ಬೋದು, ಪೂರ್ತಿ ವ್ಯೂ ಕೂಡಲೇ ಬೀಚಿದ ವ್ಯೂ ಪಾಯಿಂಟ್. ಆ್ಯಂಡ್ ನಾವು ಇಲ್ಲಿ ಕೆಳಗಡೆ ರೆಸಾರ್ಟಲ್ಲಿದ್ವಿ ಸದ್ಯಕ್ಕೆ. ಆ್ಯಂಡ್ ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೇವೆ. ಸೊ ಹೋಗುವ ಆಯಿತು. ಇಲ್ಲೇ ವ್ಯೂ ಪಾಯಿಂಟಲ್ಲಿ ಒಂದು 2 ನಿಮಿಷ ನಿಂತು ಫೋಟೋ ತೆಗೆದು ಇವಾಗ ಹೊರಡ್ತಾ ಇದ್ದೇವೆ ಮತ್ತೆ. ಲೆಟ್ಸ್ ಗೋ. ಸೊ ಕಾರನ್ನು ಇಲ್ಲಿ ಪಾರ್ಕ್ ಮಾಡಿದ್ದೇನೆ ಆ್ಯಂಡ್ ಪಾರ್ಕಿಂಗ್ ಫೀಸ್ ಇಲ್ಲಿ 30 ರೂಪಾಯಿ. ಸೊ ಇವಾಗ ಬಿಸಿಲಿದೆ, 10:30 ಆಗಿದೆ ಆ್ಯಂಡ್ ಕಾರ್ ಜಸ್ಟ್ ಪಾರ್ಕ್ ಮಾಡಿದ್ದೀನಿ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಇಲ್ಲಿ ಪಂಚೆ ಹಾಕ್ಕೊಂಡು ಹೋಗ್ಬೇಕಂತೆ. ಪಂಚೆ ಇಲ್ಲದೆ ಹುಡುಗರು ದೇವಸ್ಥಾನದ ಒಳಗಡೆ ಎಂಟ್ರಿ ಇಲ್ಲ. ಸೊ ನಾನು ಇವಾಗ ಸದ್ಯಕ್ಕೆ ಪಂಚೆ ಅಂಗಡಿ ಇಲ್ಲಿ ತುಂಬ ಇದೆ ಶಾಪ್ಸ್ ಪರ್ಚೇಸ್ ಮಾಡುವ ಆ್ಯಂಡ್ ಹೋಗುವ. ಈ ಪಾರ್ಕಿಂಗ್ ಏರಿಯಾ ಬೀಚ್ ಪಕ್ಕನೇ ಇದೆ. ಹೊಸ ಕಲರ್ ಬೇರೆ ಯಾವ್ದು ಬೇಕು ಪಂಚೆ? ಇಲ್ಲ ಇದು ಕೆಂಪಿದೆ ನೋಡಿ, ಇದಿರಲ್ಲ ಅದು ಒಳ್ಳೆದಿದೆ. ಓಕೆ ಇದೆರಡು ಇರಲಿ. ಪಂಚೆ ತೊಗೊಂಡ್ವಿ. ಸೊ ಪ್ಯಾಂಟ್ ಮೇಲೇ ಹಾಕ್ಬೋದಂತೆ. ಎಷ್ಟಿದೆ ಪಂಚೆಗೆ? 200 ರೂಪೀಸ್ ಪಂಚೆಗೆ. 50 ಅದು ಶಲ್ಯ ಅಲ್ಲ, ಪಂಚೆ ಅಲ್ಲ. ಹಾಂ ಸೊ ಹೋಗುವ ಇವಾಗ ಟೆಂಪಲ್ಗೆ. ನೋಡಿ. ಸೊ ಇವಾಗ ಸದ್ಯಕ್ಕೆ ಟೆಂಪಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಎರಡೂ ಕಡೆ ಫುಲ್ ಸ್ಪೈಸಸ್ ಇದೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ನೋಡ್ಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದೊಂದು ಸ್ಪೈಸಸ್ ಅಂಗಡಿ. ಸೊ ಎರಡು ಕಡೆ ಡ್ರೈ ಫ್ರೂಟ್ಸ್ ಅದೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ದೇವಸ್ಥಾನದ ಎಂಟ್ರಿ. ಇವಾಗ ಹೋಗ್ಬೇಕು ಒಳಗಡೆ. ಆಯ್ತು ಇಲ್ಲಿ ತಗೊಂಡಾಯ್ತು. ಎಲ್ಲ ಕಷ್ಟ ಬಗೆಹರಿಸಪ್ಪ, ಆರೋಗ್ಯ ಸುಖ ಎಲ್ಲ ಸಿಗೋಲ್ಲಪ್ಪ. 10 ಜನ ಆ್ಯಕ್ಚುಲಿ 12:30 ಆಗಿದೆ. ಆಲ್ಮೋಸ್ಟ್ 2 hours ನಾವು ಅಲ್ಲಿ ಕ್ಯೂಯಲ್ಲಿ ನಿಂತು ದರ್ಶನಕ್ಕಾಗಿ. ಸೊ 2 hours ಆದಮೇಲೆ ದರ್ಶನ ಆಗಿ ಈಗ ಆಚೆ ಬಂದ್ವಿ. ಒಳಗಡೆ ವೀಡಿಯೋ ಮಾಡಲಿಕ್ಕೆಲ್ಲ ಅಲೌಡ್ ಇಲ್ಲ. ಸೊ ಮಾಡೋದು ಒಳ್ಳೆಯದಲ್ಲ ಅನ್ಕೋತೀನಿ. ಇವಾಗ ಸದ್ಯಕ್ಕೆ ಮಹಾಗಣಪತಿ ಟೆಂಪಲ್ ಅಂತ ಒಂದು ಪಕ್ಕದಲ್ಲೇ ಇದೆ. ಸೊ ಹೋಗಿ ನೋಡೋಣ ಅಂತ ಹೊರಟಿದ್ದೀವಿ. ಬಟ್ ಅದರ್ವೈಸ್ ಈ ಸ್ಟ್ರೀಟ್ ತುಂಬ ಚೆನ್ನಾಗಿದೆ. ಇಲ್ಲಿ ವೈಬ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಹಳೆಯ ವೈಬ್ ಕೊಡ್ತಾರೆ. ಸೊ ಅಲ್ಲಿ ಮುಂದ್ಗಡೆ ಕಾಣಿಸೋದು ಮಹಾಗಣಪತಿ ಟೆಂಪಲ್. ಇದು ಮೇನ್ ಎಂಟ್ರೆನ್ಸ್ ಟೆಂಪಲ್. ಈ ಥರ ಇದೆ. ಗಣಪತಿ ಟೆಂಪಲ್ ಒಳಗೆ ದರ್ಶನ ಆಯಿತು. ಇವಾಗ ಮತ್ತೆ ಪಾರ್ಕಿಂಗ್ ಕಡೆ ಹೋಗ್ತೇವೆ. ಇಲ್ಲಿ ಒಂದು ಕೋಟಿ ತೀರ್ಥ ಅಂತ ಒಂದು ಜಾಗ ಇದೆ. ಸೊ ಅಲ್ಲೂ ಹೋಗಬೇಕು. ಸೊ ಅಲ್ಲಿ ಕಾರ್ ಹೋಗ್ತಾ ಅಂತ ನೋಡಬೇಕು. ಸೊ ಸದ್ಯಕ್ಕೆ ಕೋಟಿ ತೀರ್ಥ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ. ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ತುಂಬ ಸೆಕೆ ಇದೆ. ಸೊ ಇಷ್ಟೇ ರಶ್ ಇರುತ್ತಾ ಇಲ್ಲಿ? ನಾಳೆಯಿಂದ ಡೌನ್. ಇವತ್ತು ದೇವಸ್ಥಾನದಲ್ಲೂ ರಶ್ ಇತ್ತು ತುಂಬ. ಅಮಾವಾಸ್ಯೆ ಅಲ್ಲ, ಅದಕ್ಕೆ ಅಷ್ಟ. ಅದಕ್ಕೆ ಕೋಟಿ ತೀರ್ಥಕ್ಕೆ ಬಂದ್ವಿ. ಆ್ಯಂಡ್ ನೋಡ್ಬೋದು ಕೋಟಿ ತೀರ್ಥ ಹೇಗೆ ಕಾಣಿಸ್ತಾ ಇದೆ ಅಂತ. ಬೇಸಿಕಲಿ ಇದು ಎಷ್ಟೋ ಲೇಕ್ಸ್ ಸೇರಿ ತೀರ್ಥ ಆಗೋದಂತೆ.
ಇಳಿಯುವ ನೀರು. ಆ್ಯಕ್ಚುಲಿ ತುಂಬ ತಂಪಾಗಿದೆ. ಸೊ ಹೋಗುವ. ಕಾರ್ಗೆ ಬಂದ್ವಿ, ಬಟ್ ಬಿಸಿಲು ಅಂತ ಸೂಪರ್ ಇದೆ ಬಿಸಿಲು. ಸೊ ಫೈನಲಿ ಕಬ್ಬು ಜ್ಯೂಸ್ ಕುಡಿತಾ ಇದ್ದೇವೆ. ನಾನಂತೂ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ನಾನು ಟ್ರೈ ಮಾಡ್ತಾ ಇದ್ದೆ. ನೋಡಿ ಹೇಗಿದೆ ಅಂತ ಟೇಸ್ಟ್. ಥ್ಯಾಂಕ್ ಯು. ಸೊ ಫೈನಲಿ ದಿಸ್ ಐಸಿಲ್ಲ ಇರೋ ಐಸಿಲ್ಲ ನಿಮಗೆ ಐಸ್ ಬೇಕಾ? ಕೊಡಿ, ಕಸ ಒಂದು ಮೇಲೆ ಹಾಕ್ತೀವಿ. ಕಸವನ್ನು ಮೇಲೆ ಹಾಕುವ. ಸೊ ಆಯಿತು, ಇನ್ನು ಊಟ ಮಾಡ್ಲಿಕ್ಕೆ ಹೋಗುವ. ತುಂಬ ಸೆಕೆ ಇದೆ. 1 ಗಂಟೆ ಆಗಿದೆ ಆ್ಯಂಡ್ ಊಟಕ್ಕೆ ಬಂದಿದೆ. ನವರತ್ನ ರೆಸ್ಟೋರೆಂಟ್ ಅಂತ ಇದೆ. ಸೊ ಇದು ಬೇಸಿಕಲಿ ಉಡುಪಿ ಪ್ಯೂರ್ ವೆಜ್ ಅಂತ ಇದೆ. ಸೊ ಆಯಿತು, ಗೋಕರ್ಣ ಟೆಂಪಲ್ ವಿಸಿಟ್ ಆಯಿತು, ಆಮೇಲೆ ಲಂಚ್ ಆಯಿತು. ಇವಾಗ ನೀನು ಸಿಟಿಯಲ್ಲಿ ಮಾಡೋ ಕೆಲಸ ಇಲ್ಲ, ಸೊ ರೆಸಾರ್ಟ್ ಕಡೆ ಇವಾಗ ಹೊರಟ್ವಿ. ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ರೆಸಾರ್ಟಲ್ಲಿ ಮೇ ಬಿ ಸಂಜೆ ಓಮ್ ಬೀಚ್ ಹೋಗಿ ನೋಡುವ ಅಂತ ಅಂದ್ಕೊಂಡಿದ್ವಿ. ಸೊ ನಿನ್ನೆ ಆ್ಯಕ್ಚುಲಿ ಕೂಡ್ಲು ಬೀಚ್ಗೆ ಹೋಗಿದ್ವಿ ಸಂಜೆ ಹೊತ್ತು, ಇವತ್ತು ಓಮ್ ಬೀಚ್ಗೆ ಹೋಗ್ತಾ ಇದ್ವಿ. ಸೊ ನೋಡುವ ಅಲ್ಲಿ ಹೋಗಿ ವೈಬ್ ಹೇಗಿದೆ ಅಂತ ಸಂಜೆ ಹೊತ್ತು. ಸೊ ಅಲ್ಲಿ ತನಕ ರೆಸ್ಟ್ ಮಾಡೋಣ, ಸಿಗೋಣ ಸಂಜೆ. ಸೊ ಉಮಾಮಹೇಶ್ವರಿ ಟೆಂಪಲ್ಗೆ ಅಂತ ಬಂದಿದೆ. ಟೈಮ್ ಆಲ್ಮೋಸ್ಟ್ ಇವಾಗ ಆಗಿದೆ 5 ಗಂಟೆ. ನನ್ನ ಹಿಂದ್ಗಡೆ ಕಾಣಿಸ್ತದೆ ಉಮಾಮಹೇಶ್ವರಿ ಟೆಂಪಲ್, ಬಟ್ ಯಾರಿಲ್ಲ, ಲಾಕ್ ಇದೆ. ಲಾಕ್ ಉಂಟಾ ಅಂತ ಮೋಸ್ಟ್ಲಿ. ಲಾಕ್ ಉಂಟು. ಹೌದು, ಸದ್ಯಕ್ಕೆ ಇಲ್ಲಿ ವ್ಯೂ ಈ ಥರ ಕಾಣಿಸ್ತಾ ಇದೆ. ವ್ಯೂ ನೋಡಲಿಕ್ಕೆ ಹಿಂದ್ಗಡೆ ಬರ್ತಾ ಇದ್ದಾನೆ, ನೋಡುವ ಹೇಗಿದೆ ಅಂತ. ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸಮುದ್ರ ನೋಡ್ಬೋದು, ಎಲ್ಲ ಕಡೆಯಲ್ಲಿ ಸಮುದ್ರ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಪೂರ್ತಿ ಆ್ಯಕ್ಚುಲಿ ಕಾಣಿಸ್ತಾ ಇದೆ ಕೂಡ್ಲೆ ಬೀಚ್ ಇದು. ಆ್ಯಂಡ್ ನಾವು ಆ ರೆಸಾರ್ಟಲ್ಲಿ ಅಲ್ಲಿ ಉಳ್ಕೊಂಡಿದ್ವಿ ಆ್ಯಂಡ್ ಇಲ್ಲಿ ಬಂದಿವಿ. ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ತುಂಬ ಜನ ಬರ್ತಾರಾ ಇಲ್ವಾ ಅಂತ, ಬಟ್ ತುಂಬ ಸೆಕ್ಲೂಡೆಡ್ ಆಗಿದೆ, ತುಂಬ ಆಫ್ ಬೀಟ್ ಆಗಿದೆ. ಕಾರ್ ಮೇಲುಗಡೆವರೆಗೆ ಬರುತ್ತೆ. ಉಮಾಮಹೇಶ್ವರಿ ಟೆಂಪಲ್ ಅಂತ. ಟೆಂಪಲ್ ಕ್ಲೋಸ್ ಇದೆ, ಬಟ್ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಎಲ್ಲ ಆ್ಯಕ್ಚುಲಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇವಾಗ. ಗೋಕರ್ಣಕ್ಕೆ ಬಂದು ಇಲ್ಲಿ ಕೂತು ಸನ್ಸೆಟ್ ನೋಡಲಿಕ್ಕೆ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿರ್ಬೋದು. ಸೊ ಹೋಗುವ ಈಗ ಓಮ್ ಬೀಚ್ಗೆ. ಇನ್ಫ್ಯಾಕ್ಟ್ ಓಮ್ ಬೀಚ್ ಈ ಕಡೆ ಕೆಳಗಡೆ ಹೋಗ್ಬೇಕು. ಸೊ ಕಾರ್ ತೊಗೊಂಡು ಹೋಗುವ. ಸೊ ಲೆಟ್ಸ್ ಗೋ. ಫೈನಲಿ ಕೂಡ್ಲು ಬೀಚ್ ಇವಾಗ ರೀಚ್ ಆಗಿದ್ದೀವಿ ಆ್ಯಂಡ್ ಆ್ಯಸ್ ಯೂಶುವಲ್ ನಮಸ್ತೆ ಕೆಫೆಗೆ ಬಂದಿದ್ದೀವಿ. ಸೊ ಇದು ಮೆನು ನಮಸ್ತೆ ಕೆಫೆದು. ಯೂಶಲಿ ಬ್ರೇಕ್ಫಾಸ್ಟ್ 8:30 to 12 o'clock, ಆಮೇಲೆ ಲಂಚ್ 12:30 to 4:30, ಡಿನ್ನರ್ 7 to 10:30. ರೆಸ್ಟೋರೆಂಟ್. ಆಮೇಲೆ ಇಲ್ಲಿ ಮುಂದ್ಗಡೆ ಓಮ್ ಬೀಚ್ ವ್ಯೂ ಇದೆ ಈ ಥರ. ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. ಸೊ ಅಲ್ಲಿ ಫುಲ್ ನೋಡ್ಬೋದು, ಬೋಟ್ಸ್ ಎಲ್ಲ ಇದೆ. ಇಲ್ಲಿಂದ ಬೋಟ್ಸ್ ಹಾಫ್ ಮೂನ್ ಪ್ಯಾರಡೈಸ್, ಹನಿಮೂನ್ ಬೀಚ್, ಆಮೇಲೆ ಪ್ಯಾರಡೈಸ್ ಬೀಚ್, ಕೂಡ್ಲೆ ಬೀಚ್ಗೆಲ್ಲ ಟೂರ್ಸ್ ಇದೆ. ಸೊ ಡಾಲ್ಫಿನ್ ಮಾಡಲಿಕ್ಕೆ ಸಹ ಟೂರ್ಸ್ ಇದೆ. ಆ್ಯಂಡ್ ದೂರದಲ್ಲಿ ಪ್ಯಾರಾಸೈಲಿಂಗ್ ನಡೀತದೆ. ನನಗೆ ಗೊತ್ತಿಲ್ಲ ಇಲ್ಲಿ ಕ್ಯಾಮ್ರಾದಲ್ಲಿ ಕವರ್ ಆಗ್ತಿದೆ ಅಲ್ವಾ ಅಂತ. ಸೊ ಇವಾಗ ನಾವು ಬೋಟ್ ರೈಡ್ ಏನೋ ಸಿಗ್ತದೆ ಅಂತ ನೋಡ್ತಾ ಇದ್ದೇವೆ. ಬಟ್ ಐ ಫೀಲ್ ಕೂಡ್ಲೆ ಬೀಚ್ ಇಸ್ ಮಚ್ ಬೆಟರ್ ಇದಕ್ಕಿಂತ, ಹೋಮ್ ಬೀಚ್ಗಿಂತ. ತುಂಬ ಲೈವ್ಲಿ ಆಗಿದೆ. ತುಂಬ ಆ್ಯಕ್ಟಿವಿಟೀಸ್ ನೋಡಿದ್ದೆ ನಾನಲ್ಲಿ. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು ನನಗೆ ಕಂಪ್ಯಾರಿಟಿವ್ಲಿ. ಬಟ್ ಓವರಾಲ್ ಎರಡು ಓಕೆ. ಸೊ ಸದ್ಯಕ್ಕೆ ಬೋಟ್ ರೈಡ್ ಇವಾಗ ಬುಕ್ ಮಾಡಿದ್ದೀವಿ. ಎಷ್ಟು ನಿಮಿಷ ಅಂದರೆ 30 minutes, 35 minutes ಅಲ್ಲ, 35 minutes. ಆ್ಯಂಡ್ ಇದು ಒಂದೇ ಅಲ್ವಾ ಇರೋದು ಬೋಟಿಂಗ್ ಟಿಕೆಟ್ ಮಾಡಲಿಕ್ಕೆ? ಇದು ಒಂದೇ. ಓಕೆ, ಇವಾಗ ಬರ್ತಾರಾ? ಲೇಟ್ ಇದೆ. ಓಕೆ. ಸೊ ಫೈನಲಿ ಇವಾಗ ಬೋಟ್ ಬಂದಿದೆ. ಸೊ ನೋಡುವ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಇಲ್ಲಿ ಡಾಲ್ಫಿನ್ ಸಿಕ್ಕಿದ್ರೆ ಸಿಗ್ಬೋದು ಅಂತ ಹೇಳ್ತಿದ್ದಾರೆ, ಬಟ್ ನಾಟ್ ಶ್ಯೂರ್. ಸೊ ಹೋಗುವ. ಹೋಗುವ, ಲೆಟ್ಸ್ ಗೋ.
ಎಷ್ಟೊತ್ತಾಗ್ತದೆ ಟ್ರೆಕ್ಕಿಂಗ್? ಹಾಫ್ ಆನ್ ಅವರ್ ಆಗುತ್ತೆ ಸರ್. ವಾವ್, ಒಮ್ಮಿಗೆ ಟ್ರೆಕ್ ಮಾಡಿ ಪ್ಯಾರಡೈಸ್ ಬೀಚ್ ಹೋಗ್ತೀನಿ ಅಂತ ಹೇಳಿದ್ರೆ 1.5 ಗಂಟೆ ಬೇಕಾಗುತ್ತೆ. ಹೌದಾ? ಅದು ಏನಕ್ಕೆ ಹಾಫ್ ಅಂತಾರೆ? ಏನಕ್ಕೆ? ನೋಡ್ರಿ ಅರ್ಧ ಚಂದ್ರ ಕಾಣಿಸುತ್ತೆ ಮೇಲ್ಗಡೆನಾ? ಸೊ ಬೇಸಿಕಲಿ ಇದು ಹಾಫ್ ಮೂನ್ ಬೀಚ್. ಓ, ಇಲ್ಲೂ ರೆಸಾರ್ಟ್ಸ್ ಎಲ್ಲ ಇದೆಯಾ? ಸ್ಕೂಬಾ ಡೈವ್ ಇದೆಯಾ? ಇಲ್ವಾ? ಓಕೆ. ಸೋಲಾರ್ ಸಿಸ್ಟಮ್ ಅಲ್ಲಿ ನಡೀದಂತೆ ಇಲ್ಲೆಲ್ಲ. ಇಲ್ಲಿ ಫುಲ್ ಸೋಲಾರ್ ಅಲ್ಲಿ ನಡೆದ 3 ಇದು ಉಂಟು ರೆಸ್ಟೋರೆಂಟ್, ಸೋಲಾರ್ ಸಿಸ್ಟಮ್. ವಾಲಿಬಾಲ್ ಆಡ್ತಾ ಇದ್ದಾರೆ ನೋಡಿ ಅಲ್ಲಿ. ನೀರಿಗೆ ಸೆಳಿಬೋದಾ ಅಂತ. ವೇಟ್ ಮಾಡ್ಬೇಕಲ್ಲ. ಅದು ಒಳ್ಳೆ ಬೋಟ್. ಅದು ಪ್ಯಾರಡೈಸ್ ಬೀಚಾ? ಸೊ ಇದು ಇವಾಗ ಹೋಗ್ತಾ ಇರೋದು ಪ್ಯಾರಡೈಸ್ ಬೀಚ್ ಅಂತೆ. ಸೊ ಯೂಶಲಿ ಟ್ರೆಕ್ಕಿಂಗ್ ಕೂಡಲೇ ಬೀಚಿಂದ ಟ್ರೆಕ್ಕಿಂಗ್ ಮಾಡ್ತಾರೆ. ಆ್ಯಂಡ್ ಪ್ರೈವೇಸಿ ಬೇಕಾದವ್ರಿಗೆ ಈ ಬೀಚಿಗೆ ಬರ್ಬೋದು. ಆ್ಯಂಡ್ ಅಲ್ಲಿ ರೂಟ್ ಇದೆ ಮೇಲ್ಗಡೆ. ಸೊ ಇವರೆಲ್ಲ ಈಗ ಟ್ರೆಕ್ಕಿಂಗ್ ಮಾಡಿ ಬಂದಿರೋದು ಇಲ್ಲಿ. ಹಾಂ ಹಾಂ, ಹೌದಾ? ಹಾಂ ಹಾಂ, ಓಕೆ ಓಕೆ. ಫುಲ್ ಬಂಡೆಕಲ್ಲ ಎಲ್ಲ. ಇದೆಲ್ಲ ಪೂರ್ತಿ ನದಿ. ಓ, ಇದು ಈ ಕಡೆ ನದಿ, ಈ ಕಡೆ ಸಮುದ್ರನ? ಈಗ ಅಂದ್ರೆ ಅದೇನಾಗಿ ಕಾಣಿಸಲ್ಲ. ನೀರು ಲೈಟೆಡ್ ರೊಟೇಡ್ ಅಂತ ಇರುತ್ತಲ್ಲ, ನೀರು ಹೈಟೆಡ್ ಆದಾಗ ಈ ಸಮುದ್ರ ನೀರು ಏನಿದೆ ರಿವರ್ಗೆ ಹೋಗಿರುತ್ತೆ. ಅಗನಾಶಿನಿ ನದಿ ಹೆಸರನ್ನ ಬಿಟ್ಟು ಅಗನಾಶಿನಿ. ಅಗನಾಶಿನಿ ಅಗನಾಶಿನಿಗೆ ಇನ್ನೊಂದು ಹೆಸರು ಪಾಪನಾಶಿನಿ. ಹಾಂ ಹೆಸರು ಕರೀತಾರೆ. ಹಾಂ, ಎಲ್ಲಿದೆ? ಹಾರ್ಬರ್ ಲೈಟ್ ಹೌಸ್ ಅಂತ ಇರುತ್ತೆ. ಏನು ಲೈಟ್ ಹೌಸ್? ಒಂದು ಹಾರ್ಬರ್ ಇದೆ. ಹಾಂ ಹಾಂ, ಹಾರ್ಬರ್ 20 ಕಿಲೋಮೀಟರ್ ಆಗುತ್ತೆ. ಓಕೆ. ಬೆಲೆಕನ್ ಬೀಚ್. ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಸಂಗಮ್ ಬೀಚ್. ಓಕೆ. ಆ ಕಡೆ ಕಾಣಿಸ್ತಿರೋದು ನಿರ್ವಾಣ ಬೀಚ್. ಹಾಂ ಹಾಂ, ಕುಂಟದಿಂದ 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಬೀಚ್ ಇದೆ ಸರ್. ಬಟ್ ಈ ಕಡೆ ಎಲ್ಲ ಜಾಸ್ತಿ ಟೂರಿಸ್ಟ್ ಬರ್ತಾ ಇಲ್ಲ ಅನ್ಸುತ್ತಲ್ಲ? ಇಲ್ಲ ಸರ್, ಎಲ್ಲ ಗೋಕರ್ಣ ಇವೆಲ್ಲ ಹೋಟೆಲ್ ಜಾಸ್ತಿ ಸರ್. ಹೋಟೆಲ್ ಓಕೆ. ಹೋಮ್ ಸ್ಟೇ ಆಗಿದೆಲ್ಲ. ಸೊ ಇವಾಗ ಆಯಿತು, ಬೋಟ್ ರೈಡ್ ಮುಗೀತು. ಸೊ ಇವಾಗ ಸನ್ಸೆಟ್ ನೋಡ್ತಾ ಇದ್ದೇವೆ. ಸೊ ನೋಡ್ಬೋದು ನಾನು ಮುಂದೆ ಹೇಗೆ ಕಾಣಿಸ್ತಾ ಇದೆ ಅಂತ. ಸನ್ಸೆಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಕಡೆ ಫುಲ್ ಸುತ್ತ ಮೌಂಟೇನ್ಸ್ ಇದೆ. ಇದು ಆ್ಯಕ್ಚುಲಿ ಮೌಂಟೇನ್ಸ್ ಎಲ್ಲ ಟ್ರೆಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಸನ್ಸೆಟ್. ಇನ್ಫ್ಯಾಕ್ಟ್ ಡಾಲ್ಫಿನ್ಸ್ ಇವತ್ತು ಕಾಣಿಸಿಲ್ಲ, ಯೂಶಲಿ ಕಾಣಿಸುತ್ತಂತೆ. ಸೊ ಇದು ಬುಕ್ಕಿಂಗ್ ನೀವು ಈಗ ಡೈರೆಕ್ಟ್ ಬುಕ್ಕಿಂಗ್ಸ್ ತೊಗೋತೀರಾ ಅಥವಾ ಇಲ್ಲೇ ಬಂದು ಮಾಡಬೇಕು? ಇಲ್ಲೇ ಮಾಡಬೇಕಲ್ಲ? ಹೌದು. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಸೊ ಫೈನಲಿ ಬೋಟ್ ರೈಡ್ ಆಯಿತು. ಇವಾಗ ವಾಪಸ್ ಬಂದು ಸೊ ನೆಕ್ಸ್ಟ್ ಪ್ಲ್ಯಾನ್ ಇವಾಗ ಸದ್ಯಕ್ಕೆ ಕಾರ್ ಹತ್ರ ಸನ್ಸೆಟ್ ಅಂತೂ ಆಯಿತು, ಈಗ ಕಾಣಿಸೋದಿಲ್ಲ. ಸೊ ನೆಕ್ಸ್ಟ್ ನೋಡುವ ಏನು ಮಾಡೋದು ಅಂತ. ಬಟ್ ಇಲ್ಲಿ ಇವಾಗ ವೆದರ್ ತುಂಬಾ ಒಳ್ಳೆಯದಾಗಿದೆ. ಬಟ್ ಆ ಕ್ಲಿಫ್ ಮೇಲೆ ನಡ್ಕೊಂಡು ಹೋಗಿದ್ದಾರೆ, ಅಲ್ಲಿ ಹೋಗಿ ಸನ್ಸೆಟ್ನ ವ್ಯೂ ಮಾಡ್ತಾ ಇದ್ದಾರೆ. ಇವತ್ತಿಗೆ ಬೇರೇನು ಆ್ಯಕ್ಟಿವಿಟೀಸ್ ಇಲ್ಲ, ಮನೆಗೆ ಹೋಗಿ ಇನ್ನು ರೆಸ್ಟ್ ಮಾಡೋದು. ಬಟ್ ಅದರ್ವೈಸ್ ಓವರ್ ಆಲ್ ಡೇ ತುಂಬ ಚೆನ್ನಾಗಿತ್ತು. ಕ್ಯೂ ತುಂಬ ಜಾಸ್ತಿ ಇದ್ದರು. ದೇವಸ್ಥಾನ ತುಂಬ ಚೆನ್ನಾಗಿತ್ತು ವೈಬ್. ಆಮೇಲೆ ಬೋಟ್ ರೈಡ್ ಡ್ಯೂರಿಂಗ್ ದ ಸನ್ಸೆಟ್ ಡೆಫಿನೆಟ್ಲಿ ಆಸಮ್ ಆಗಿತ್ತು. ಸೊ 9 ಗಂಟೆ ಆಗಿದೆ ಆ್ಯಂಡ್ ಇವತ್ತು ಹೊರಡ್ತಾ ಇದ್ದೇವೆ ಗೋಕರ್ಣದಿಂದ. ಇನ್ನು ಚೆಕ್ಔಟ್ ಮಾಡಬೇಕು. 9 ಆಯಿತು. ಚೆಕ್ಔಟ್ ಮಾಡಿ ತಿಂಡಿ ತಿಂದು ಆಮೇಲೆ ಹೊರಡ್ತೇವೆ. ಸಣ್ಣದಾಗಿ ಒಂದು ರೂಮ್ ಟೂರ್ ತೋರಿಸ್ತೀನಿ ಸದ್ಯಕ್ಕೆ. ಸೊ ಬೇಸಿಕಲಿ ಇದು ಫ್ಯಾಮಿಲಿ ರೂಮು. ಇಲ್ಲೊಂದು ಸಣ್ಣ ಸಿಂಗಲ್ ಕಾಟ್ ಇದೆ, ಕಿಂಗ್ ಸೈಜ್ ಕಾಟ್ ಇದೆ. ಇಲ್ಲೊಂದು ಕಿಂಗ್ ಸೈಜ್ ಕಾಟ್ ಇದೆ ಆ್ಯಂಡ್ ಇದು ರೂಮ್. ಸೊ ಇದು ಬೇಸಿಕಲಿ ರೂಮ್ ಮುಂದ್ಗಡೆ ಇರೋ ಕೋರ್ಟ್ ಯಾರ್ಡ್, ಫುಲ್ ಗ್ರೀನರಿ ಇದೆ. ಸೊ ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಈ ವ್ಯೂವಿಗೆ ಸದ್ಯಕ್ಕೆ ಬಾಯ್ ಹೇಳ್ತಾ ಇಲ್ಲಿ ಹೊರಡ್ತಾ ಇದ್ದೇವೆ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಇದೆ, ಟೇಬಲ್ ಟೆನ್ನಿಸ್, ಕ್ಯಾರಮ್ ಅಂತೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಇಲ್ಲಿ ಪೂಲ್ ಇದೆ ಏರಿಯಾ. ಸೊ ನೋಡುವ ಹೇಗಿದೆ ಅಂತ. ಸೊ ಇದು ಪೂಲ್ ಏರಿಯಾ, ಕಿಡ್ಸ್ ಸೆಕ್ಷನ್ ಸಪ್ರೇಟ್ ಆಗಿದೆ. ಸೊ ಆಯಿತು. ಸೊ ಇಲ್ಲಿಂದ ಇವಾಗ ಚೆಕ್ಔಟ್ ಮಾಡಿ ಹೊರಡುವ.
ಸೊ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಒಂದು ಫಾಲ್ಸ್ ಇದೆ ಇಲ್ಲಿ, ಅಪ್ಸರಕೊಂಡ ಫಾಲ್ಸ್ ಅಂತ. ಸೊ ಅದನ್ನು ನೋಡ್ಲಿಕ್ಕೆ ಆಗ್ತದ ಅಂತ ಟ್ರೈ ಮಾಡುವ, ಶ್ಯೂರ್ ಇಲ್ಲ, ಅರೌಂಡ್ 35 ಕಿಲೋಮೀಟ್ರ್ ಆಗುತ್ತಂತ. ಸೊ ನೋಡುವ, ಅಪ್ಸರಕೊಂಡ ಬೀಚ್ ಇದೆ, ಫಾಲ್ಸ್ ಇದೆ, ಬಟ್ ನಾನು ಮೋರ್ ಕಾನ್ಸಂಟ್ರೇಟ್ ಬೀಚ್ ಫಾಲ್ಸಿಗೆ ಮಾಡ್ತಾ ಇದ್ದೀನಿ. ಸೊ ನೋಡುವ ಹೇಗಿದೆ ಅಂತ. ಸೊ ಬೇಸಿಕಲಿ ತೊರ್ಕೆ ಅಂತ ಒಂದು ಊರಿಗೆ ಬಂದಿದೆ ಆ್ಯಂಡ್ ಇಲ್ಲಿ ಉಪ್ಪು ಮಾಡ್ತಾಯಿದ್ರು. ಸೊ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತದೆ, ಅದಕ್ಕೆ ನಿಲ್ಲಿಸ್ದೆ. ನಾನು ಹಿಂದ್ಗಡೆ ನೋಡ್ಬೋದು ಉಪ್ಪಿದ ರಾಶಿ ಹಾಕಿದ್ದಾರೆ. ಆ್ಯಂಡ್ ನನಗೆ ಗೊತ್ತಿಲ್ಲ ಇಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಇಲ್ಲಿ ಪೂರ್ತಿ ಫೀಲ್ಡ್ಸಲ್ಲಿ ಉಪ್ಪು ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಉಪ್ಪು ಗೋಣಿ ಚೀಲದಲ್ಲೂ ಕಟ್ಟಿಟ್ಟಿದ್ದಾರೆ ಇವಾಗ. ನಾನು ಹಿಂದ್ಗಡೆ ನೋಡ್ಬೋದು ಪೂರ್ತಿ ಉಪ್ಪು ಮಾಡುವ ಗದ್ದೆ ಇದೆ. ಸೊ ಫುಲ್ ಫೀಲ್ಡ್ಸ್ ನೋಡ್ಬೋದು ಹಿಂದ್ಗಡೆ, ಪ್ಯಾನೋರಾಮಿಕ್ ವ್ಯೂ, ಉಪ್ಪಿನ ರಾಶಿ ಇದೆ. ಸೊ ಆಗಾಗ ವೆಹಿಕಲ್ ಬಂದು ಲೋಡ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ನೀರಲ್ಲಿ ಉಪ್ಪು ಬರ್ತದ ಅಥವಾ ನೀವು ಇಲ್ಲಿ ಹೇಗೆ ಇದೆ? ನೀರಲ್ಲಿ ಉಪ್ಪು ಬರ್ತದೆ. ಈಗ ಬೆಳಿಗ್ಗೆ ಬಂದು ಉಪ್ಪು ತೆಗೆದು ಮತ್ತೊಂದು ಅರ್ಧ ಇಂಚು ನೀರು ಬಿಟ್ಟಿದ್ದಾರೆ. ಹಾಂ ಹಾಂ ಹಾಂ. ಮತ್ತು ನಾಳೆ ಬೆಳಗ್ಗೆ ಮತ್ತೆ ಉಪ್ಪು ತೆಗೆದು ಮತ್ತೊಂದು ಅರ್ಧ ಇಂಚು ನೀರು ಬಿಟ್ಟು ಡೈಲಿ ಉಪ್ಪು ಬರ್ತದೆ. ನಾವೀಗ ಸಿಹಿ ನೀರು ಇತ್ತಂದ್ರೆ ಕರ್ಗೋಗ್ತದೆ ಅದು, ಆ ನೀರಲ್ಲಿ ಕರ್ಗೋದಿಲ್ಲ ಉಪ್ಪು. ಎಲ್ಲ ಬಿಳಿ 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 ಕಾಣಿಸ್ತದೆ. ಸೊ ಕೈ ಹಾಕಿ ತೆಗಿಯೋದಲ್ಲ ಆಗಾಗ? ಹಾಗಲ್ಲ, ಇದೇ ಇದೆಯಲ್ಲ. ಓ, ಕೋಲಲ್ಲಿ ತೆಗಿತಾರೆ. ಕೆಳಗಳಿ ಹೋಗಿಲ್ಲ ಮಣ್ಣಲ್ರಿ, ಇದು ರೌಂಡ್ ಹಾಕಿ ಸುತ್ತ ಹಾಕಿ ತೆಗೆದಲ್ಲ ಹಾಕಿ ನೋಡಿ, ಈ ಕೋಲಲ್ಲಿ ತೆಗಿಯೋದಂತ ನೋಡಿ. ಈ ಥರ ಇಲ್ಲಿ ಮಾತ್ರ ಅಲ್ಲ ಇರೋದು, ಬೇರೆ ಎಲ್ಲರೂ ಇದೆಯಾ? ಇಲ್ಲ, ಈಗ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಒಂದು ತೋಟ ಇದೆಲ್ಲ, ಅಂಕೋಲ ಒಂಚೂರು ಇದೆ, ಆಮೇಲೆ ಇಲ್ಲ ಇಲ್ಲ. ಚೆನ್ನಾಗಿದೆ. ಸ್ಟೋರ್ ಮಾಡಿ ಇಡುದಲ್ಲ ಹೀಗೆ, ಅದರಲ್ಲಿ ಹಾಗೆ ಆಗ್ತದೆ. ಡೈಲಿ ಉಪ್ಪು ಬರ್ತದೆ. ಡೈಲಿ ಉಪ್ಪು ತೆಗೆದು ಸ್ಟಾರ್ಟಿಂಗ್ನಲ್ಲಿ ಒಂದು 25 ದಿವಸ ಬೇಕಾಗ್ತದೆ. ಆ ನೀರನ್ನು ಹಿಂಗೆ ಸಿಂಗಿಸಿ ಉಪ್ಪು ಹಾಕ್ಬೇಕು. ಉಪ್ಪು ಆಗ್ಬೇಕಾದ್ರೆ ಉಪ್ಪು ಸ್ಟಾರ್ಟ್ ಆಗ್ಬಿಡ್ತದೆ. ಅದೇ ಅಲ್ಲೆಲ್ಲ ಆ ಮುಂಗದ ತಮಿಳ್ನಾಡಿಂದೆಲ್ಲ ಉಪ್ಪು ಬರ್ತದೆ, ಕರ್ಕಚ್ಚದ 15 ದಿವ್ಸಕ್ಕೊಂದ್ಸರಿ ತೆಗಿತಾರೆ. ಅದು ದಪ್ಪಾಗಿ ವೈಟ್ ಆಗಿರ್ತಾನೆ. ಅದನ್ನ ಇಂಥರೆಲ್ಲ ತೆಗೋದಲ್ಲ, JCB ತೆಗಿಬೇಕಾಗುದು. ಬಿಸಿಲಿಗೆ ಮಾತ್ರ ಆಗುದು, ಬಿಸಿಲಿಗೆ ಮಾತ್ರ, ಮಳೆಗಾಲಕ್ಕಿಲ್ಲ. ಬೇರೆ ಈ ತಂಪು ಇದ್ದಾಗ, ತಂಪು ಮೋಡ ವಾತಾವರಣ ಇದ್ರೆ ಉಪ್ಪು ಕಡಿಮೆ ಆಗ್ತದೆ. ಬಿಸಿಲಲ್ಲಿ ಮಾತ್ರ. ಆ ಕಡೆ ಒಳ್ಳೆ ಜಾಸ್ತಿ ಉಂಟಂತ, ಈ ಕಡೆ ಕಮ್ಮಿ ಅಂತ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಒಳಗೆ ಬಿಡೋದೇ ವಿಶೇಷ. ಥ್ಯಾಂಕ್ ಯು. ಫೈನಲಿ ಅಪ್ಸರಕೊಂಡ ಬೀಚ್ಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಫೀಸ್ 30 ರೂಪಾಯಿ. ವೇ ಟು ಮರೈನ್ ಪಾರ್ಕ್ ದಟ್ ವ್ಯೂ ಪಾಯಿಂಟ್ ಚಿಲ್ಡ್ರನ್ ಅಪ್ಸರಕೊಂಡ ಬೀಚ್. ಸೊ ಇಲ್ಲಿಂದ ಕೆಳಗೆ ಇಳಿಬೇಕು ಇವಾಗ. ಸೊ ಬೇಸಿಕಲಿ ಇದು ದಾರಿ ವಾಟರ್ ಫಾಲ್ಸಿಗೆ ಹೋಗೋದು. ಸೊ ಇಲ್ಲಿಂದ ಆ್ಯಕ್ಚುಲಿ 2 ಮಿನಿಟ್ಸ್ ವಾಕ್ ಅಂತ ಹೇಳಿದ್ದಾರೆ. ನೀರು ಸ್ವಲ್ಪ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಕೆಳಗೆ ಹೋಗಿ ನೋಡುವ. ಅಷ್ಟೊಂದು ಬಿಸಿಲಿದ್ರು ಸ್ವಲ್ಪ ಓಕೆ ಆಗಿದೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್, ಧಾರಾವಾಹಿ ಚಲನಚಿತ್ರ ಶೂಟಿಂಗ್. ಸೊ ಇಲ್ಲಿ ಟೆಂಪಲ್ ಒಂದಿದೆ, ಯಾವ ಟೆಂಪಲ್ ಅಂತ ಗೊತ್ತಿಲ್ಲ, ಹತ್ರ ಹೋಗಿ ನೋಡುವ. ಸೊ ಇಲ್ಲಿ ಸೌಂಡ್ ಕೇಳಿಸ್ತದೆ. ಸೊ ಇಲ್ಲೇ ಬಂದು ಮೋಸ್ಟ್ಲಿ ಫಾಲ್ಸಿಗೆ. ಸೊ ಅಪ್ಸರಕೊಂಡ ಫಾಲ್ಸ್ ಈ ಥರ ಕಾಣಿಸ್ಬೇಕು. ನೀರು ಇಲ್ವಾ ಅಂತ. ಸೊ ಬಟ್ ತಂಪಾಗಿದೆ ಆ್ಯಂಡ್ ನೋಡ್ಬೋದು ಫಾಲ್ಸ್ ಹೇಗಿದೆ ಅಂತ. ಆ್ಯಕ್ಚುಲಿ ತುಂಬ ನೀರಿದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು. ಇದು ಆ್ಯಕ್ಚುಲಿ ಫುಲ್ ಕೇವ್ಸ್ ಇದೆ ಆ್ಯಂಡ್ ಅಲ್ಲಿ ಹೋಗಿ ಮೇಬಿ ಕೂತ್ಕೋಬೋದು ಅನಿಸುತ್ತೆ. ಇಲ್ಲಿ ನೋಡ್ಬೋದು ತಂಪಾಗಿದೆ. ಸೊ ಹೊರಟ್ವಿ ಇಲ್ಲಿಂದ. ನೀರು ಆ್ಯಕ್ಚುಲಿ ತುಂಬ ಕಮ್ಮಿ ಇದೆ, ಬಟ್ ಸರ್ಪ್ರೈಸಿಂಗ್ಲಿ ಸಮ್ಮರ್ಗೆ ಇಷ್ಟು ನೀರು ಇರೋದು ಇಸ್ ಅ ಗುಡ್ ಥಿಂಗ್. ಬೇರೆ ಫಾಲ್ಸಲ್ಲಿ ಇಷ್ಟು ಸಹ ಇರೋದಿಲ್ಲ ಅಂದ್ಕೊಂಡಿದ್ದೆ ನಾನು. ಸೊ ಇಲ್ಲೇ ಒಂದು ವ್ಯೂ ಪಾಯಿಂಟ್ ಥರ ಏನೋ ಸಿಕ್ತು. ಸೊ ಅಲ್ಲಿ ನೀರೇನು ಜಾಸ್ತಿ ಇರಲಿಲ್ಲ. ಸೊ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಇದ್ದು ಬಂದು. ಆ್ಯಂಡ್ ನನ್ನ ಹಿಂದ್ಗಡೆ ಇವಾಗ ವ್ಯೂ ಪಾಯಿಂಟ್ ಈ ಥರ ಇದೆ, ಪ್ಯಾನೋರಾಮಿಕ್ ಫುಲ್
ಏರಿಯಲ್ ವ್ಯೂ ನೋಡ್ಬೋದು ಇಲ್ಲಿಂದ. ಇದು ಆ್ಯಕ್ಚುಲಿ ಅಪ್ಸರಕೊಂಡ ಬೀಚ್ ಅಂತಲೂ ಇದೆ ಆ್ಯಂಡ್ ಇದು ಫೇಮಸ್ ಫಾರ್ ಡಾಲ್ಫಿನ್ಸ್ ಆ್ಯಂಡ್ ವೇಲ್ಸ್ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಈಗ ಹೋಗೋದಿಲ್ಲ ಬಿಕಾಸ್ ತುಂಬ ಬಿಸಿಲಿದೆ ಆ್ಯಂಡ್ ನಡ್ಕೊಂಡು ಹೋಗ್ಬೇಕು ಬೀಚ್ವರೆಗೂ. ಸೊ ಅದನ್ನು ಸ್ಕಿಪ್ ಮಾಡ್ತೀನಿ. ಸೊ ಫೈನಲಿ ಇವಾಗ ಪಾಕಶಾಲೆಗೆ ಬಂದಿದ್ದೀನಿ ಭಟ್ಕಳದಲ್ಲಿ ಮಧ್ಯಾಹ್ನ ಲಂಚ್ ಮಾಡಲಿಕ್ಕೆ. ಸೊ ಇಲ್ಲಿ ಲಂಚ್ ಮಾಡಿ ಇಲ್ಲಿಂದ ಹೊರಡುವ ಮಂಗಳೂರು ಕಡೆಗೆ.